ಎಂತ ಪರಿಸ್ಥಿತಿಗೆ ಬರೋ ಹಾಗೆ ಮಾಡ್ಬಿಟ್ಟ. ನಾನೇ ಮೋಸ ಹೋಗ್ಬಿಟ್ನ ಅಥವಾ ಅವ್ನ್ ಮೋಸ ಹೋಗೋ ಹಾಗೆ ಮಾಡದ್ನ? ಇಷ್ಟು ದಿನ ನನ್ನ ಪಾಡಿಗೆ ನಾನು ಹೇಗೋ ಇದ್ದೆ, ನನ್ನ ಜೀವನ ಒಂದ್ ಹಂತಕ್ಕೆ ಹೋಗ್ತಾ ಇತ್ತು. ಆದ್ರೆ ಆ ದಿನ ಕಾಡಲ್ಲಿ ಅವನನ್ನ ನೋಡ್ಕೊಂಡಿದ್ರಿ ಈ ರೀತಿ, ನನ್ ಮೇಲೆ ತೋರಿಸಿದ ಕಾಳಜಿ, ಇದನ್ನೆಲ್ಲ ನೋಡಿ ನಾನೇ ಮರಳಾಗ್ಬಿಟ್ಟೆ. ಮತ್ತೆ ನಂಬಿಕೆ ಹುಟ್ಟಿಸ್ಕೊಂಡ್ಬಿಟ್ಟ, ಮತ್ತೆ ನನ್ನಲ್ಲಿ ಪ್ರೀತಿ ಚಿಗುರೋ ಹಾಗೆ ಮಾಡ್ದ. ನಾನು ಇನ್ನೇನು ಹೋಗಿ ಹೇಳೋಣ ಅನ್ಕೊಂಡಿದ್ದೆ. ಇನ್ನಾದ್ರೂ ನನ್ನ ಜೀವನ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ. ಬಿರುಬಿಟ್ಟಿರೋ ನನ್ನ ಸಂಸಾರ ಸರಿ ಆಗುತ್ತೆ ಅಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಆದ್ರೆ ಎಲ್ಲರೂ ನೊಚ್ಚು ನೂರ್ ಮಾಡ್ಬಿಟ್ಟ. ಇದ್ರಲ್ಲಿ ನಂದೇನ್ ತಪ್ಪಿದೆ? ಇಲ್ಲ ಗೌರಿ, ಎಲ್ಲ ನಿಂದೆ ತಪ್ಪು. ಇರುಳ್ಕಂಡು ಬಾವಿಗೆ ಹಗ್ಲು ಹೋಗಿ ಬೀಳೋ ಕೆಲ್ಸ ನೀನ್ ಮಾಡ್ಬಾರ್ದಿತ್ತು. ಏನೋ ಹೊಸದಾಗಿ ಮೋಸ ಹೋಗಿದ್ದೀನಿ ಅಂದಿದ್ರೆ ಏನೋ ಅನ್ಬೋದಿತ್ತು. ಆದ್ರೆ ನಾನು ಪದೇ ಪದೇ ಅವನಿಂದಾನೇ ಮೋಸ ಹೋಗ್ತಾ ಇದ್ದೀನಿ. ನಾನ್ ಯಾಕವನ್ನ ಇಷ್ಟು ನಂಬ್ದೆ? ನನ್ ಜೀವನದಲ್ಲ ಯಾಕೆ ಹೀಗೆಲ್ಲ ಆಗ್ತಿದೆ? ವಸಂತಿ, ವಿಜಯ, ಅಂತೂ ಇಂತೂ ನಾವು ಅನ್ಕೊಂಡ ಹಾಗೆ ಎಲ್ಲ ಆಗ್ತಾ ಇದೆ. ಹೇಳ್ತಾರಲ್ಲ, ಲೇಟ್ ಆದರೂ ಲೇಟೆಸ್ಟ್ ಆಗಿರುವಂತ ಹಾಗೆ ನಮ್ಮ ಗೌರಿ ಪ್ರೀತಿನಲ್ಲಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾಳೆ. ಅದೇ ನಮಗೆ ಸಂತೋಷ. ಆನಂದ್, ಹೌದು ಆನಂದ್, ನನಗೂ ಸಂತೋಷ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವ್ರು ಬಂದ ತಕ್ಷಣ ಸೇರು, ಬಾವು, ಅಕ್ಕಿ ಬೆಲ್ಲ ಎಲ್ಲ ರೆಡಿ ಮಾಡ್ಬಿಡ್ಲಾ? ಮನೆ ತುಂಬಿಸ್ಕೊಂಡ್ಬಿಡೋಣ. ಹಾಗೆ ಹಬ್ಬದ ಅಡುಗೆನೂ ಮಾಡ್ಬಿಡ್ತೀನಿ. ಇವತ್ತು ಹಬ್ಬನೋ ಹಬ್ಬ ನಮಗೆ. ಅಮ್ಮ, ಖುಷಿಗೆ ಸಂಪ್ರದಾಯನೇ ಮರಿತಿದ್ದೀರಾ ನೀವು. ಸಂಪ್ರದಾಯದ ಪ್ರಕಾರ ಮದುಮಗಳು ಮದ್ವೆ ಆದ್ಮೇಲೆ ಗಂಡನ ಮನೆಗೆ ತಾನೇ ಹೋಗ್ಬೇಕು. ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಗಂಡನ ಮನೇಲೆ ಆಗೋದು. ಸೊ ಲೆಕ್ಕಾಚಾರದಲ್ಲಿ ಅವರಿಬ್ರು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೇಕು ಅಲ್ವಾ ಅಪ್ಪಾಜಿ? ಅಯ್ಯೋ, ವಾಸಂತಿಗೆ ಏನು ಗೊತ್ತಾಗಲ್ಲಮ್ಮ. ವಯಸ್ಸಾಗಿದೆ, ಅದಕ್ಕೆ ಅವಳು ಏನೇನೋ ಮಾತಾಡ್ತಾಳೆ. ಹೌದು, ನಮಗೆ ವಯಸ್ಸಾಗಿದೆ. ನಿಮ್ಗೆ 17 ತುಂಬಿ 18 ಅಲ್ವಾ ಆನಂದ್? 17 ನೋಡಕ್ಕೆ ಎಷ್ಟು ಚಿಕ್ಕೋನಾಗಿ ಕಾಣಿಸ್ತಾ ಇದ್ದೀನಿ. ಈಗಲೂ ಜನ ನೀವು ಚಿಕ್ಕೋರಲ್ವಾ ಅಂತ ಕೇಳ್ತಾರೆ. ವಿಜಯ, ನೀನೇ ಹೇಳಮ್ಮ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನಾನು ಹ್ಯಾಂಡ್ಸಮ್ ಆಗಿಲ್ವಾ? ಹೌದೌದು, ನೀವು ಮಾತ್ರ ಹೆಂಗು ಎನರ್ಜೆಟಿಕ್ ಲವೆಬಲ್. ನಮ್ಗೆ ವಯಸ್ಸಾಗೋಗಿದೆ ಬಿಡಿ. ವಾಸಂತಿ, ನೀವು ಅಮ್ಮಂಗೆ ಯಾಕೆ ರೇಗಿಸ್ತಿದ್ದೀರಾ ನೀವು? ಆಯ್ತಮ್ಮ, ರೇಗ್ಸಲ್ಲ. ಸಾರಿ ಮೈ ದಿಲ್ ಕಿ ಧಡ್ಕನ್. ಗೌರಿ ರಕ್ತ ಸಂಬಂಧ ಇರೋ ನಮ್ಮನ್ನೇ ಜೊತೆ ಇಟ್ಕೊಂಡಿದ್ದಾಳೆ. ನಮ್ಗೆಲ್ಲ ಆಶ್ರಯ ಕೊಟ್ಟಿದ್ದಾಳೆ, ಮನಸ್ಸು ತುಂಬಾ ಪ್ರೀತಿ ಕೊಟ್ಟಿದ್ದಾಳೆ, ಮೇಲಾಗಿ ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿದ್ದಾಳೆ. ಹಾಗಿದ್ಮೇಲೆ ನಾವೇ ಅವಳ ತವರು, ಇದೇ ಅವಳ ತವರು ಮನೆ. ನಿಜ ಆನಂದ್, ಅವರಿಬ್ರು ಒಂದಾದ್ರಲ್ಲ, ನಮ್ಗೆ ಅದೇ ಸಂತೋಷ. ಇನ್ ಮುಂದೆ ಅವರಿಬ್ರು ನವದಂಪತಿಗಳ ತರ ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮ ಭುವಿಗೂ ಅಪ್ಪ ಅಮ್ಮನ ಇಬ್ಬರು ಪ್ರೀತಿನೂ ಸಿಕ್ತಾಗತ್ತೆ. ನಮ್ಗಷ್ಟು ಸಾಕು ತಾನೆ? ಹೌದು ಅಮ್ಮ, ಈ ವಿಷಯ ಏನಾದ್ರೂ ಭುವಿಗೆ ಗೊತ್ತಾದ್ರೆ ಕುಣಿದು ಕುಪ್ಪಳಿಸ್ಬಿಡ್ತಾಳೆ. ಅವಳಿಗೆ ಶಂಕರ ಅವ್ರಂದ್ರೆ ತುಂಬಾ ಇಷ್ಟ. ಅಂತದ್ರಲ್ಲಿ ಈ ವಿಷಯ ಏನಾದ್ರೂ ಅವಳ ಕಿವಿಗೆ ಬಿದ್ರೆ ಅಷ್ಟೇ, ಅವಳ ಸಂತೋಷಕ್ಕೆ ಪಾರವೇ ಇರಲ್ಲ. ನಮಗೆ ಇಷ್ಟು ಖುಷಿ ಆಗ್ತಿದೆ, ಇನ್ನು ಅವಳು ಖುಷಿ ಆಗದೆ ಇರುತ್ತಾ? ಅವಳು ಅವನ್ನ ತಂದೆ ತರ ಅನ್ಕೊಂಡಿದ್ಲು. ಅವನೇ ತಂದೆ ಅಂತ ಗೊತ್ತಾದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಅಯ್ಯೋ, ನಾವೆಲ್ಲ ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಅವರಿಬ್ರು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಲ್ಲೇ ಆಗ್ಲಿ. ಅವರಿಬ್ರು ಇಲ್ಲಿಗೆ ಬಂದಾಗ ಸಿಹಿ ಮಾಡಿ ಮಡ್ಲಿ ತುಂಬಿಸಾದ್ರೂ ಕಳ್ಸೋಣ. ಎಕ್ಸಾಕ್ಟ್ಲಿ ವಸಂತಿ, ಹೋಗೋಗು, ಅಡುಗೆ ಎಲ್ಲ ನೋಡ್ಕೊ. ಅಮ್ಮ ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ. ಇದೇನ್ ಗೌರಿ, ನಿನ್ ಮುಖ ನೋಡಿದ್ರೆ ಇಷ್ಟೊಂದು ತೆಳ್ಳಾಗಿದ್ಯಾ? ಗೌರಿ, ಏನಾಯ್ತೆ? ಹೋಗೋವಾಗ ಅಷ್ಟು ಚೆನ್ನಾಗಿದ್ದೆ, ಖುಷಿ ಖುಷಿಯಾಗಿ ಹೋದೆ, ಯಾಕೆ ಇಷ್ಟೊಂದು ಡಲ್ಲಾಗಿದೆ ಇವಾಗ? ಗೌರಿ, ಅಪ್ಪಾಜಿ ಅಮ್ಮ ಕೇಳ್ತಿದ್ದ ತಾನೆ, ಉತ್ತರ ಕೊಡಬಾರ್ದಾ? ಏನ್ ವಿಷಯ ಅಂತ? ಏನು ಅಂತ ಹೇಳಿ ಅಕ್ಕ? ಏನಾದ್ರೂ ವಿಶೇಷ ಇದ್ರೆ ಅಲ್ವಾ ಹೇಳಕ್ಕೆ. ಆಗಿರೋದು ನಂಬಿಕೆ ದ್ರೋಹ. ಏನು ಅಂತ ಹೇಳಿ? ಏನಮ್ಮ ಹೇಳ್ತಿದ್ಯಾ? ಒಬ್ಬ ಮನುಷ್ಯ ಒಂದ್ ಜಾಗದಲ್ಲಿ ಎಡವಿದ್ರೆ ಬೇಗ ಎಚ್ಚೆತ್ಕೋತಾನೆ. ಆದ್ರೆ ನಾನು ಪದೇ ಪದೇ ಅದೇ ಜಾಗದಲ್ಲೇ ಎಡುತ್ತಾ ಇದ್ದೀನಿ. ಒಂದ್ಸಲ ನಂಬಿಕೆ ದ್ರೋಹ ಆಗಿತ್ತು, ಆದ್ರೆ ಈ ಸಲನೂ ಹಾಗೆ ಆಗೋದು. ಇನ್ ಯಾವತ್ತು ಯಾರನ್ನೂ ನಂಬಾರ್ದು ಅಂತ ಪಾಠ ಕಲ್ತಿದ್ದೀನಿ. ಸದ್ಯಕ್ಕೆ ನನ್ನ ಏನು ಕೇಳ್ಬೇಡಿ. ಗೌರಿ, 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 ಏನಿದು?
ಖುಷಿಯಾಗಿ ಹೋಗಿದ್ದಾಳೆ ಅಂತ ನಾವು ಅಂದ್ಕೊಂಡ್ರೆ ಎಲ್ಲ ನಂಬಿಕೆ ದ್ರೋಹ ಆಯಿತು ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಏನಾಗಿರ್ಬೋದು? ಶಂಕರ್ಗೆ ಫೋನ್ ಮಾಡಮ್ಮ. ಯಾರ್ರೀ ಅದು? ಪೊಲೀಸ್ ಜೀಪ್ನೇ ಅಡ್ಡಾಕುವಷ್ಟು ಧೈರ್ಯ? ಯಾರಂತ ಹೋಗಿ ವಿಚಾರಿಸ್ರಿ. ಯಾರೇ ನೀವು? ನಿಮ್ ಇನ್ಸ್ಪೆಕ್ಟರ್ನ ಕರೀರಿ. ಮೇಡಮ್ ಅವ್ರು ಕರೀತಾರೆ ನೋಡಿ. ಹೇಳಿ, ಏನ್ ವಿಷಯ? ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ಅವ್ರನ್ನ ಅರೆಸ್ಟ್ ಮಾಡಕ್ ಎಷ್ಟು ಧೈರ್ಯ ನಿಮ್ಗೆ? ಹಲೋ ಮೇಡಮ್, ಮೈಂಡ್ ಯುವರ್ ಟಂಗ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಇವ್ನ ಅರೆಸ್ಟ್ ಮಾಡಕ್ಕೆ ಧೈರ್ಯ ಬೇಕಾಗಿಲ್ಲ, ಅರೆಸ್ಟ್ ವಾರೆಂಟ್ ಇದ್ರೆ ಸಾಕು. ಮೇಲಾಗಿ DC ಮೇಡಮ್ ಆರ್ಡರ್ ಇದೆ, ಇನ್ನೇನ್ರಿ ಬೇಕು? ನಿಮ್ DC ಮೇಡಮ್ ಹೇಳಿದ್ರಂತ ಇವ್ರ ಅಪರಾಧಿ ಆಗ್ಬಿಡ್ತಾರಾ? ಲುಕ್ ಇನ್ಸ್ಪೆಕ್ಟರ್, ನೀವ್ ಮಾಡಿದೆಲ್ಲ ಸರಿ ಅನ್ಕೊಳಕ್ ಆಗಲ್ಲ. ಕಾನೂನಿನ್ನು ಜೀವಂತವಾಗೇ ಇದೆ. ನೋಡಿ ಮೇಡಮ್, ನಡು ರೋಡಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡಿ. ತಪ್ಪು ಮಾಡಿದಾನೆ, ಅದಕ್ಕೆ ಅರೆಸ್ಟ್ ಮಾಡಿದೀವಿ ಅಷ್ಟೇ. ನೀವೇನೇ ಬಂದ್ ಮಾತಾಡೋದಿದ್ರು ಸ್ಟೇಷನ್ಗೆ ಬಂದ್ ಮಾತಾಡಿ. ನಮ್ ಡ್ಯೂಟಿಗೆ ಅಡ್ಡ ಬಂದ್ರೆ ಚೆನ್ನಾಗಿರಲ್ಲ. ಹೌದಾ ಕೋಳಿ ಅವ್ರೆ? ನಾನು ಈಗ ತಾನೇ ಶಂಕರಂಗ್ ಫೋನ್ ಮಾಡಿದ್ದೆ. SI ಶಂಕರಂಗ್ ಫೋನ್ ಕೊಡ್ದೆ ಅವರೇ ಎಲ್ಲ ಮಾತಾಡ್ಬಿಟ್ರು. ನಂಗೇನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಇಲ್ಲ, ನಮ್ ಸಂಕರಣ ಹಿಂಗ್ ಮಾಡ್ರಕ್ ಸಾಧ್ಯನೇ ಇಲ್ಲ. ಇದನ್ನ ನಂಬಕ್ಕಿಲ್ಲ. ಹೌದು ಮೇಡಮ್ ಅವರೇ, ನಮ್ ಜೋಗೇಣ ಇಂದ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಯಾರ ಅಣ್ಣನ್ನ ಬೇಕು ಬೇಕು ಅಂತ ತಗ್ಲಾಕ್ಸವ್ರ ಇದ್ರಲ್ಲಿ. ಯಾರಿಗೋ ನಮ್ ಸಂಕ್ರಣ್ಣ ಗೌರಕ್ಕ ಒಂದಾಗ್ತಿರೋ ಇಸ್ಯಾಗ ಗೊತ್ತಾಗಿರ್ಬೇಕು. ಅದಕ್ಕೆ ಹಾಲ್ನಂತ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲ್ಸ ಮಾಡ್ತಾವ್ರೆ. ಅವ್ರನ್ನ ಮಾತ್ರ ಸುಮ್ಕೆ ಬಿಡ್ಬಾರ್ದು. ಅಪ್ಪಾಜಿ, ಇವ್ರು ಹೇಳ್ತಿರೋದೆಲ್ಲ ಸರಿಯಾಗಿದೆ. ಇದನ್ನ ಹೀಗೆ ಬಿಟ್ರೆ ಆಗೋದಿಲ್ಲ. ಒಂದ್ ಕೆಲ್ಸ ಮಾಡೋಣ, ಮೊದ್ಲು ನಾವು ಗೌರಿ ಜೊತೆ ಮಾತಾಡೋಣ. ನಿಜಮ್ಮ, ಸಮಸ್ಯೆ ಚಿಗುರ್ತಿದ್ದ ಹಾಗೆ ಅದನ್ನ ಚ್ಯೂಟ್ ಹಾಕ್ಬೇಕು. ಆವಾಗ್ಲೇ ಏನು ತೊಂದರೆ ಬರೋದಿಲ್ಲ. ಹೌದು ಅಂಕಲು, ಮೊದ್ಲು ಏನ್ ಇಸ್ಯ ಅಂತ ತಿಳ್ಕೊಳ್ಳಿ. ಹೌದು ಅಂಕಲ್, ಎಲ್ಲ ಸರಿ ಆಗೋಯ್ತು. ಎಲ್ರೂ ಸೇರಿ ಸಂಭ್ರಮ ಪಡುವ ಅನ್ಕೊಂಡಿದ್ವಿ. ವಿಧಿ ಆಟನೇ ಬೇರೆ ಆಗೋಯ್ತು ಅಂಕಲ್. ಪ್ರೀತಿನ ಹೇಳ್ಕೊಳ್ತಾಳೆ ಅಂದ್ರೆ ಕೊರ್ಸಿ ಅರೆಸ್ಟ್ ಮಾಡ್ತಾಳಂತೆ. ಅರೆಸ್ಟ್ ಮಾಡ್ತಾಳೆ. ಏನಾಗಿದೆ ಇವಳಿಗೆ? ಆನಂದ್, ಮೊದ್ಲು ಅವಳನ್ನ ಕರೆಸಿ ಮಾತಾಡಿ. ಗೌರಿ, ಗೌರಿ, ಏನಮ್ಮ? ಏನೋ ಹಾಗೆ ಡೇವಿಡ್ ಅರೆಸ್ಟ್ ಆಗಿದ್ದಾನಂತೆ, ನೀನೇನು ನಿಂತು ಮಾಡ್ತಿದ್ದಂತೆ, ಏನಿದೆಲ್ಲ? ಅಪ್ಪಾಜಿ, ನೀವು ಕೇಳಿರೋದು ನಿಜಾನೇ. ಕ್ರಿಮಿನಲ್ಗಳು ಎಲ್ಲಿರ್ಬೇಕು ಅಲ್ಲಿಗೆ ಸೇರಿಸಿ. ಏನಮ್ಮ ಏನಮ್ಮ ಹೇಳ್ತಿದ್ಯಾ? ನಮ್ ಡೆವಿಲ್ ಕ್ರಿಮಿನಲ್? ಹೌದು ಅಪ್ಪಾಜಿ. ಆ ಮಹಾನ್ ಭಾವ ಏನ್ ಕೆಲಸ ಮಾಡಿದಾನೆ ಅಂತ ಗೊತ್ತಾ ನಿಮ್ಗೆ? ಅಮರ್ನ ಚೆನ್ನಾಗಿ ಹೊಡೆದು ಬೀದಿಲ್ ಬಿಸಾಕಿದಾನೆ. ಇಂಥ ರಾಕ್ಷಸನ್ನ ಸುಮ್ನೆ ಬಿಡ್ಬೇಕಾ? ನೀವೇ ಹೇಳಿ ಅಪ್ಪಾಜಿ. ಅದಕ್ಕೆ ಅರೆಸ್ಟ್ ಮಾಡಿಸ್ದೆ. ಯಾರೋ ಹೇಳಿದ್ದನ್ನ ನೀನ್ ನಂಬ್ತಾ ಇದೀಯಾ? ಸತ್ಯ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಅದನ್ನ ನೀ ಮಾಡಿದ್ಯಮ್ಮ? ನೀನು ಸಾಕ್ಷಿ ಇದೆ ಅಪ್ಪಾಜಿ, ಸಾಕ್ಷಿ ಇದ್ದೇ ಅರೆಸ್ಟ್ ಮಾಡಿಸಿರೋದು. ಏನ್ ಸಾಕ್ಷಿ ಇದೆ? ಸಾಕ್ಷಿ ಇದೆ ಅಕ್ಕ, ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ. ಅಮರ್ನ ಹೊಡೆದು ಬಿಸಾಕಿರೋ ಜಾಗದಲ್ಲಿ ಬಲವಾದ ಸಾಕ್ಷಿನೇ ಸಿಕ್ಕಿದೆ. ಈಗ ಹೇಳಿ ಅಪ್ಪಾಜಿ, ನಾನ್ ಸುಮ್ನೆ ಬರ್ಬೇಕಿತ್ತ? ಸಾಧ್ಯ ಇಲ್ಲಮ್ಮ. ಡೆವಿಲ್ ಈ ತರ ಕೆಲಸ ಮಾಡ್ತಾನೆ ಅಂದ್ರೆ ನಾನು ನಮಗ್ ಸಾಧ್ಯ ಇಲ್ಲ. ನೀ ಏನೋ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಷ್ಟೇ. ಹೌದು ಕಣೆ, ಆ ಹುಡುಗ ಎಷ್ಟು ಒಳ್ಳೆಯವನು. ನಮ್ಗಿಂತ ಕಷ್ಟ ಸಮಯದಲ್ಲಿ ಎಷ್ಟೊಂದು ಸಹಾಯ ಮಾಡಿದಾನೆ. ಅಂತವನು ಇಂಥ ಕೆಲಸ ಮಾಡ್ತಾನೆ ಅಂದ್ರೆ ನಾನ್ ನಂಬಲ್ಲ. ನೋಡ್ ಗೌರಿ, ನಮ್ಮೆಲ್ರಿಗೂ ಡೆವಿಲ್ ಮೇಲೆ ಒಳ್ಳೆ ಅಭಿಪ್ರಾಯನೇ ಇದೆ. ಅವ್ರ ಅಮ್ಮರ ಜೊತೆ ಚೆನ್ನಾಗೇ ಮಾತಾಡ್ತಿದ್ರು. ನೀನೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ. ಇಲ್ಲ ಅಕ್ಕ, ನಾನ್ ಸರಿಯಾಗೆ ಮಾಡಿದೀನಿ. ಅವನು ನಿಮ್ ಎಲ್ರಿಗೂ ಮಂಕ್ ಬೂದಿ ಹಚ್ಚಿದಾನೆ. ಅದಕ್ಕೆ ನೀವ್ ಹೀಗೆಲ್ಲ ಮಾತಾಡ್ತಿರೋದು. ಅವ್ನ ನಾಟಕ ನಂಬಿ ನಾನೇ ಮೋಸ ಹೋಗಿದ್ದೀನಿ ಅಂದ್ಮೇಲೆ ನೀವೆಲ್ಲ ಮೋಸ ಹೋಗೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಅಂತ ಕ್ರಿಮಿನಲ್ಗಳಿಗೆ ಶಿಕ್ಷೆ ಆಗ್ಲೇಬೇಕು. ಇವ್ರು ಜೈಲಲ್ಲಿ ಕೊಳಿಬೇಕು. ಹಾಗ ನಾನು ಮಾಡೇ ಮಾಡ್ತೀನಿ. ಆನಂದ್, ಏನ್ ಆನಂದ್ ಇದು? ಇವಳು ಮಾತಾಡ್ತಾ ಇರೋದು ನನಗೂ ಅದೇ ಅರ್ಥ ಆಗ್ತಿಲ್ಲ ವರ್ತಂತಿ. ಛೇ, ಪ್ಲಾನ್ ಮಾಡಿದ್ದೆಲ್ಲ ಹಾಳಾಗೋಯ್ತು. ಹಲೋ ಇನ್ಸ್ಪೆಕ್ಟರ್, ನಾನೇನ್ ಕಾನೂನು ಗೊತ್ತಿಲ್ದೇ ಇರೋಳಲ್ಲ. ನಂಗೆ ಎಲ್ಲ ಕಾನೂನು ಗೊತ್ತು. ನಮ್ಮಂತವ್ರ ಮೇಲೆ ಇಷ್ಟೆಲ್ಲ ದರ್ಪ ತೋರಿಸ್ತಿದಿರಲ್ಲ, ಇನ್ ಸಾಮಾನ್ಯ ಜನರ ಮೇಲೆ ಇನ್ನೆಷ್ಟು ದರ್ಪ ತೋರಿಸ್ತೀರಾ? ನನಗ್ ನೀವ್ ಯಾರಂತ ತುಂಬಾ ಚೆನ್ನಾಗ್ ಗೊತ್ತು. ಇವ್ನ ಅರೆಸ್ಟ್ ಮಾಡ್ದಾಗೆಲ್ಲ ಬಿಡ್ಸ್ಕೊಂಡ್ ಹೋಗಕ್ ಬರೋದ್ ನೀವೇ ಅಲ್ವಾ? ಅಂಡ್ ನಂಗ್ ಸಾಮಾನ್ಯ ಜನರು ಒಂದೇ, ನೀವು ಒಂದೇ. ನೀವು ಲಾಯರ್ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡ್ಬಿಟ್ಟಿದ್ರೆ ಏನು? ಇಷ್ಟೆಲ್ಲ ಮಾತಾಡೋ ನೀವು ಶಂಕರಂಗ್ ಹೋಗಿ ಬುದ್ಧಿ ಹೇಳಿ, ಯಾರ ತಂಟೆಗೂ ಹೋಗ್ಬೇಡಿ ಅಂತ. ಬಂದ್ಬಿಟ್ರು ಇಲ್ಲಿ ನಮ್ಗೆ ಪಾಠ ಹೇಳೋಕೆ. ವೆರಿ ಗುಡ್, ಅಷ್ಟಾದ್ರೂ ಗೊತ್ತಿದೆಯಲ್ಲ. ಆಮೇಲೆ ಏನಂದ್ರೆ ಪಾಠ ಹೇಳ್ಕೊಡಕ್ ಬಂದಿದ್ದೀನ. ಶಂಕರನ್ ವಿಷಯಕ್ಕೆ ಬಂದ್ರೆ ನಿಮ್ಗೂ ಪಾಠ ಮಾಡ್ತೀನಿ, ಅವಶ್ಯಕತೆ ಬಿದ್ರೆ ಆ DC-ಗೂ ಪಾಠ ಮಾಡ್ತೀನಿ. ನಿಮ್ DC ಶಂಕರ ಅವ್ರನ್ನ ಜೈಲ್ಗೆ ಹಾಕಿದ್ರೆ ಏನಂತೆ, ಬಿಡ್ಸ್ಕೊಂಡ್ ಹೋಗಕ್ ನಾನಿದ್ದೀನಿ. ಅದಕ್ಕೆ ಅಂತ ನನ್ ಜೊತೆ ಆಂಟಿಸಿಪೇಟರಿ ಬೇಲ್ ತಗೊಂಡ್ ಬಂದಿದ್ದೀನಿ. ಇದನ್ ತಗೊಂಡು ಶಂಕರ ಅವ್ರನ್ನ ರಿಲೀಸ್ ಮಾಡಿ.
ರೀ ಪಿ ಸಿ ಅವನ್ನ ಬಿಟ್ ಕಳ್ಸ್ರಿ. ಇನ್ನೇನು ಬಿಟ್ಟಾಯ್ತಲ್ಲ ಹೊರಡಿ. ನೀವ್ ಅನ್ಕೊಂಡಷ್ಟು ಈಸಿ ಅಲ್ಲ ಇನ್ಸ್ಪೆಕ್ಟ್ರೆ ಶಂಕರ ಅವ್ರನ್ನ ಅರೆಸ್ಟ್ ಮಾಡೋದು. ನೀವು ಆ ಕೆಲ್ಸ ಮಾಡ್ಬೇಕಂದ್ರೆ ಮೊದ್ಲು ಈ ಅಡ್ವೊಕೇಟ್ ಗಂಗಾನ ದಾಟ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದ್ ವಿಷಯ, ಇದನ್ನ ನಿಮ್ DC ಮೇಡಮ್ಗೂ ಹೋಗೇಳು. ಕೆಡ್ಸೋಕ್ 100 ಜನ ಇದ್ರು ಕಾಯೋಕೆ ಅದೇ ಇದ್ದೇ ಇದ್ದಾನೆ. ಬನ್ನಿ ಶಂಕರ ಅವ್ರೆ. ಸಾರಿ ಶಂಕರ ಅವ್ರೆ, SI ಮುಂದೆ ಮಾತಾಡೋವಾಗ ಗೌರಿ ಬಗ್ಗೆ ಹಾರ್ಶ್ ಆಗಿ ಮಾತಾಡ್ಬಿಟ್ಟೆ. ನಂಗೆ ಗೊತ್ತು ಗೌರಿ ಇನ್ನ ನಿಮ್ ಮನ್ಸಲ್ಲೇ ಇದ್ದಾಳೆ ಅಂತ. ನಿಮ್ಮನ್ನ ಬಿಡ್ಸ್ಕೊಂಡ್ ಬರಕಾಗ ಹೇಳ್ದೆ ಹೊರ್ತು ನಿಮ್ ಮನ್ಸಿಗೆ ನೋವು ಕೊಡ್ಬೇಕು ಅಂತಲ್ಲ. ನಿಮಗ ಹರ್ಟ್ ಆಗಿದ್ರೆ ಐ ಆಮ್ ವೆರಿ ಸಾರಿ. ದಾರಿನಾಗೆ ಯಾವ್ದಾದ್ರು ಪ್ರಶಾಂತವಾಗಿರೋ ಜಾಗದಲ್ಲಿ ನಿಲ್ಸು. ಬಸ್ ಇವತ್ತು ಒಬ್ನೇ ಇರ್ಬೇಕು ಅಂತ ಅನಿಸ್ತಾದೆ. ನಾನು ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಾಳೆ ಶಾರ್ಪ್ 9 o'clockಗೆ ದೇವಸ್ಥಾನದ ಹತ್ರ ಬನ್ನಿ. ನೀನು ಆರಾಧಿಸೋ ಗೌರಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಇಲ್ಲಿಂದ ಹೊರಟಿದ್ದಾಳೆ. ಬೇರೆ ಯಾವ ವಿಷಯಕ್ಕೂ ಅಲ್ಲ. ಮತ್ತೆ ಪ್ರಪೋಸ್ ಮಾಡೋದಕ್ಕೆ. ಬದ್ಲಾಗಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ ನೀಚ್ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲ. ರಕ್ತದಲ್ಲೇ ಕ್ರೌರ್ಯ ಇರುವಾಗ ಎಲ್ಲಿ ಹೋಗುತ್ತೆ ಹೇಳು? ಕಾರಣ ನನಗ್ ತೋರಿಸ್ಬೇಡ. ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿ. ಏನಾಯ್ತು ಇವ್ರಿಗೆ? ರಾತ್ರಿ ನೋಡಿದ್ರೆ ಆ ಪಾರ್ಟಿ ಸಂದಾಗ ಮಾತಾಡಿದ್ರು. ಆನಂದ್ ಸರ್ ವಾಸಂತಿ ಮ್ಯಾಮು ಫೋನ್ ಮಾಡಿ ಗೌರಿ ನಿಂತಾವ, ಅವಳು ಪಿರುತಿ ಹೇಳ್ಕೊಳಕ್ ಬತ್ತಾವಳೆ ಅಂತ ಹೇಳಿದಾಗ ನನಗೆ ಖುಷಿ ತಡಿಯಕ್ಕಾಗದೆ ಕುಣದಾಡ್ತಾ ಇದ್ದೆ. ಇವ್ರು ನೋಡಿದ್ರೆ ಬಂದವರೇ ನನ್ನ ಮೇಲೆ ಕಿರ್ಚಾಡಿ ಕೂಗಾಡಿ ಪೊಲೀಸ್ನೆಲ್ಲ ಕರೆಸಿ ಅರೆಸ್ಟ್ ಮಾಡಿ ಕಳಿಸ್ಬಿಟ್ರಲ್ಲ. ಹೌದು, ನನ್ನ ಆಧಾರ್ ಕಾರ್ಡ್ ಇವ್ರಿಗೆ ಎಲ್ಲಿಂದ ಸಿಕ್ತು? ಏನಪ್ಪ ಸಿದ್ದೇಶ್ವರ ಇದೆಲ್ಲ? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಂದೇನು ತಪ್ಪಿಲ್ಲ. ನಿನ್ನಂತ ರಾಕ್ಷಸನ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋ ಸೆಂಟರ್ ಅಲ್ಲ ಇದು. ಡೆವಿಲ್ ಅಂಕಲ್, ಬೇಕಿದ್ರೆ ಮಗನ್ ಕೇಳಿ. ಪ್ಲೀಸ್ ಅಮ್ಮ, ಡೆವಿಲ್ ಅಂಕಲ್ ತುಂಬಾ ಒಳ್ಳೆಯವರು. ಡಿಜೆ ಮೇಡಮ್, ನನ್ನ ಮಾತು ಕೇಳಿ. Get him! All right then. We need to get to that door.